ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಹೆಸರು ಮಂಜುಳಾ ಅಂತ. ನಾನು ಬ್ಯಾಂಗ್ಳೂರಿಂದ ಕನ್ನಡ ಲಾಗ್ಸ್ನ ಮಾಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬಂದು ಸಾಟರ್ಡೆ ಲಾಗ್ ಆಗಿರುತ್ತೆ. ಅಂದರೆ ನಿನ್ನೆ ಸುಬ್ರಹ್ಮಣ್ಯ ಷಷ್ಠಿ ಇತ್ತಲ್ವ, ಅದಕ್ಕೆ ನಾವು ಯಾವ ರೀತಿ ಈ ಹಬ್ಬನ ಆಚರಿಸ್ತೀನಿ ಅಂತ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಆಲ್ಮೋಸ್ಟ್ ನಮ್ಮ ಹಾಸನ, ಸಕಲೇಶಪುರ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಬ್ಬನ ಆಚರಿಸ್ತಾರೆ. ಈ ಬ್ಯಾಂಗ್ಳೂರು ಸೈಡವರು ಅಷ್ಟೊಂದು ಹಬ್ಬನ ಆಚರಿಸಲ್ಲ. ತುಂಬ ಜನಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬ ಇದೆ ಅನ್ನೋದೇ ಗೊತ್ತಿರಲ್ಲ. ನಮ್ಮ ಕಡೆ ಕಂಪಲ್ಸರಿ ಎಲ್ಲರೂ ಮಾಡೋದ್ರಿಂದ, ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿರೋದ್ರಿಂದ, ನಾನು ಮದುವೆ ಆಗಿ ಬ್ಯಾಂಗ್ಳೂರಿಗೆ ಬಂದಾಗಿಂದನೂ ಈ ಹಬ್ಬನ ಆಚರಿಸ್ತೀನಿ. ಈ ಹಬ್ಬದಲ್ಲಿ ಏನು ವಿಶೇಷ ಅಂದರೆ ಪ್ರತಿಯೊಂದು ಥರದ್ದು ಕಾಳು ಮತ್ತು ಪ್ರತಿಯೊಂದು ತರಕಾರಿನೂ ಕೂಡ ಹಾಕಿ ಸಾಂಬಾರನ್ನ ಮಾಡ್ತೀವಿ. ಅದೇ ಈ ಹಬ್ಬದ ವಿಶೇಷ. ಅಂದರೆ ಯಾವ್ಯಾವ ತರಕಾರಿ ಇದೆ, ಕ್ಯಾರೆಟ್ ಆಗಿರ್ಬೋದು, ಹುರುಳಿಕಾಯಿ, ಗೆಡ್ಡೆಕೋಸು ಅದೆಲ್ಲ ಮಾಮೂಲಿ ಇರುತ್ತೆ. ನಾವು ಈ ಟೈಮಲ್ಲಿ ಹಾಗಲಕಾಯಿ, ಬೆಂಡೆಕಾಯಿ, ಬೂದುಗುಂಬಳಕಾಯಿ, ಸೋರೆಕಾಯಿ, ಮಾಗಿಕಾಯಿ ಏನೇನು ಬರುತ್ತೆ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ತೀವಿ. ಬದನೆಕಾಯಿ, ಹಲಸಿನಕಾಯಿ ಎಲ್ಲ ಯಾವುದು ಒಂದು ಬಿಡಲ್ಲ ತರಕಾರಿ. ಆಲ್ಮೋಸ್ಟ್ ಯಾವ್ದು ಸಿಗುತ್ತೆ ನಮಗೆಲ್ಲ, ಚಪ್ರದ ಅವರೆಕಾಯಿ ಆಗಿರ್ಬೋದು, ಚಪ್ರ ಬದನೆಕಾಯಿ ಆಗಿರ್ಬೋದು, ಸೊಪ್ಪುಗಳನ್ನೂ ಕೂಡ ಆ್ಯಡ್ ಮಾಡ್ತೀವಿ. ಅಂದರೆ ಮೆಂತೆ, ಸಬ್ಬಕ್ಕಿ ಆ ಥರ ಸೊಪ್ಪುಗಳನ್ನೂ ಒಂದೊಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿ ಈ ಸಾಂಬಾರನ್ನ ಮಾಡ್ತೀವಿ. ಇದ್ರ ಕಾಂಬಿನೇಷನ್ಗೆ ನಾವು ಹುಗ್ಗಿ ಅನ್ನ ಅಂತ ಮಾಡ್ತೀವಿ. ಅದನ್ನು ಮಾಡಿಕೊಂಡ್ರೆ ಈ ಸಾಂಬಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಇದನ್ನೇ ಕಿಚಡಿ ಅಂತಾರೆ. ಕಿಚಡಿ ಅಂದರೆ ನಾವು ಬೇಳೆನ ಹಾಕಿ ಮಾಡ್ತೀವಿ. ಇದಕ್ಕೆ ಬೇಳೆ ಏನೂ ಹಾಕಲ್ಲ, ಬರೀ ಅಕ್ಕಿನ ಹಾಕಿ ಮಾಡೋದು, ಮಸಾಲೆ ಇಟ್ಬಿಟ್ಟು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆವಾಗ ಹಳ್ಳಿ ಕಡೆ ಆದರೆ ಈ ಹಬ್ಬದಲ್ಲಿ ನಮ್ಮ ಮನೇಲಿರೋ ತರಕಾರಿನ ಬೇರೆಯವ್ರಿಗೆ ಕೊಟ್ಟು, ಬೇರೆಯವ್ರ ಮನೇಲಿರೋ ತರಕಾರಿನ ನಾವು ಇಸ್ಕೊಂಡು, ಅಂದರೆ ಎಲ್ಲ ವೆರೈಟಿ ತರಕಾರಿನೂ ಆ ರೀತಿ ಹಂಚ್ಬಿಟ್ಟು ಹಬ್ಬ ಮಾಡ್ತಿದ್ರು. ಇಲ್ಲಿ ಸಿಟಿಲೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ನಮಗೆ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಆ ತರಕಾರಿನ ತಂದು, ಕಾಳುಗಳು ಅಷ್ಟೇ, ನಾನು ತೊಗರಿ ಕಾಳು ಮತ್ತು ಅಲಸಂದೆ ಕಾಳು ಮತ್ತು ಅವರೆಕಾಯಿನ ಹಾಕಿದ್ದೀನಿ. 3 ಥರದ್ದು. ಇವಾಗ ಹಸಿ ಕಾಯ್ದು ಸೀಸನ್ ಅಲ್ವಾ, ಅದನ್ನೆಲ್ಲ ಹಾಕಿ ಮಾಮೂಲಿ ಸಾಂಬಾರು ಹೇಗೆ ಮಾಡ್ತೀವಿ ಮಸಾಲೆ ಎಲ್ಲ ರುಬ್ಬಿಟ್ಟು ಸಾಂಬಾರನ್ನ ಮಾಡಿ ಇವಾಗ ಕುಕ್ಕರ್ಗೆ ಕೂಗಕ್ಕೆ ಇಟ್ಬಿಟ್ಟು, ಇಲ್ಲಿ ಹುಗ್ಗಿಯನ್ನು ಮಾಡೋದಕ್ಕೆ ನಾನು ಒಂದು ಕಡಾಯಿಗೆ 1 ಸ್ಪೂನಷ್ಟು ಮೆಂತೆ ಹಾಗೆ 2 ಸ್ಪೂನಷ್ಟು ಜೀರಿಗೆನ ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಮೇಯ್ನ್ ಇದಕ್ಕೆ ಇದೇ 2 ಮೆಂತೆ ಮತ್ತು ಜೀರಿಗೆ, ಇದೆರಡನ್ನೂ ಚೆನ್ನಾಗಿ ಹುರ್ಕೊಂಡು ಇದು ತಣ್ಣಗಾದಮೇಲೆ ನಾವು ಇದನ್ನು ಈ ರೀತಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ಪೌಡರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಹಾಕ್ತೀನಿ. ಆಮೇಲೆ ಖಾರಕ್ಕೆ ತಕ್ಕನಾಗಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ, ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದನ್ನು ಮಸಾಲೆನ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಬೇಡ ಹಸಿಮೆಣ್ಸಿನ್ಕಾಯಿನವರು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಎಲ್ಲ ಹಾಕಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ, ನಾವೀಗ 1 ಗ್ಲಾಸ್ ಅಕ್ಕಿನ ಹಾಕಿದರೆ 2 ಗ್ಲಾಸಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಮಸಾಲೆ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ನಾವು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈ ಹುಗ್ಗಿಯನ್ನು ನೀಟಾಗಿ ರೆಡಿನೇ ಆಗುತ್ತೆ. ಈ ಅನ್ನ ಮಾಡೋದಕ್ಕೆ ನಾವು ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಅದು ಇದು ತೊಗೊಳೋದಕ್ಕಿಂತ ಈ ರೇಷನ್ ಅಕ್ಕಿ ಅಥವಾ ಮೊದಲೆಲ್ಲ ನಾವು ಊರ ಕಡೆ ಬೆಳೀತಿದ್ವಲ್ಲ ಆ ಅಕ್ಕಿನ ಹಾಕ್ತಿದ್ವಿ. ಇವಾಗ ಆ ಅಕ್ಕಿ ಸಿಗಲ್ಲ. ಸೊ ಹಂಗಾಗಿ ಸ್ವಲ್ಪ ದಪ್ಪ ಇರೋ ಅಕ್ಕಿನ ಹಾಕಿ ಮಾಡಿದರೆ ಇದು ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿರುತ್ತೆ. ಆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಹಿಡಿದಿರುತ್ತೆ ಇದು ಮಸಾಲೆ ಎಲ್ಲ. ಈ ಉದುರುದ್ರಾಗಿ ಬಂದರೆ ಇದು ಅಷ್ಟೊಂದು ಚೆನ್ನಾಗಿರಲ್ಲ. ನಾವೆಲ್ಲ ಮೊದಲು ಭತ್ತನ ಬೆಳೀತಾ ಇದ್ರಿಂದ ಮನೆ ಅಕ್ಕಿನ ಮಾಡ್ತಾಯಿದ್ವಿ, ಮತ್ತು ಕಲ್ಲಲ್ಲೆಲ್ಲ ರುಬ್ಬಿ ಒಲೆಯಲ್ಲಿ ಮಾಡ್ತಿದ್ರಿಂದ ಅವಾಗ ಈ ಹುಗ್ಗಿಯನ್ನು ತುಂಬಾ ಟೇಸ್ಟಿಯಾಗಿ ಬರ್ತಿತ್ತು. ಇವಾಗೆಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ, ಆದರೂ ಈ ಹಬ್ಬಕ್ಕೆ ಸ್ಪೆಷಲ್ ಅಂತ ಅದನ್ನು ಮಾಡೋದಷ್ಟೇ. ಆಮೇಲೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಬೇಕು ಅಂತ ನಾನು ಇವತ್ತು ಹೆಸರುಬೇಳೆನ ಹುರ್ಕೊಂಡು ಹೆಸರುಬೇಳೆನ ಕೀರನ್ನ ಮಾಡ್ತಾಯಿದ್ದೀನಿ. ಹೆಸರುಬೇಳೆನ ಚೆನ್ನಾಗಿ ಫಸ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ತಣ್ಣಗಾಗಕ್ಕೆ ಎತ್ತಿಟ್ಕೊಂಡು, ಆಮೇಲೆ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿ ಕೂಡ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಶಾವಿಗೆ ಕೂಡ ಹಾಕ್ತೀನಿ, ಏಕೆಂದರೆ ಹೆಸರುಬೇಳೆನ ಪೌಡ್ರ್ ಮಾಡೋದ್ರಿಂದ ಅದು ತಿನ್ನೋಕ್ಕೆ ಬಾಯಿಗೆ ಏನೂ ಸಿಗಲ್ಲ ಅಂತ ಸ್ವಲ್ಪ ಕ್ವಾಂಟಿಟಿನಲ್ಲಿ ನಾನು ಶಾವಿಗೆನ ಹುರಿದು ಎತ್ತಿಟ್ಕೊಂಡು, ಹೆಸರುಬೇಳೆನ ಹುರಿದಿರ್ತೀವಲ್ಲ ಅದನ್ನು ಪೌಡ್ರ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಕಾಯಿ, ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿನ ರುಬ್ಬಿ ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಟೇಸ್ಟಿಗೆ ತಕ್ಕನಾಗೆ ಬೆಲ್ಲನ ನಾನು ತುರಿದಿಟ್ಕೊಂಡಿದ್ದೆ, ಬೆಲ್ಲನ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆ ಹಾಕಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ಪಾಯಸನೂ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಮಾಮೂಲಿ ಪಾಯಸಕ್ಕಿಂತ ಈ ಪಾಯಸ ತುಂಬಾ ಟೇಸ್ಟಿಯಾಗಿರುತ್ತೆ.
ಆಮೇಲೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರು ತರಕಾರಿ ತುಂಬ ಇರೋದ್ರಿಂದ ಸ್ವಲ್ಪ ನಮ್ಮನೆಯವ್ರಿಗೆ ಮುದ್ದೆ ಬೇಕೇ ಬೇಕು. ಹಾಗಾಗಿ ಮುದ್ದೆ ಕೂಡ ಮಾಡಿ ಈಗ ದೇವರಿಗೆ ಪೂಜೆ ಎಲ್ಲ ಮಾಡೋಣ ಅಂತ ನೈವೇದ್ಯ ಪಾಯಸ, ಸಾಂಬಾರು ಮತ್ತು ಈ ಹುಗ್ಗಿ ಅನ್ನನ ಇಟ್ಬಿಟ್ಟು ಪೂಜೆ ಕೂಡ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಇವತ್ತು ಎಲ್ಲರೂ ಉಪವಾಸ ಇದ್ದರು ಅಂತ ಹೇಳ್ಬೋದು. ನನ್ನ ಚಿಕ್ಕ ಮಗ ಒಬ್ಬ ಸ್ಕೂಲಿಗೆ ಹೋಗಿದ್ದ, ಅವನಿಗೂ ಬರೀ ಬಿಸ್ಕೆಟು ಮತ್ತು ಹಾಲು ಕೊಟ್ಬಿಟ್ಟು ಇನ್ನೇನು ನನ್ನ ಹಸ್ಬೆಂಡ್ ಮತ್ತು ನನ್ನ ದೊಡ್ಡ ಮಗ ನಾನು 3 ಜನನೂ ಈ ಸಲ ಉಪವಾಸ ಇದ್ದೀವಿ. ನಾನು ಪ್ರತಿ ವರ್ಷ ಇರ್ತೀನಿ, ಆದರೆ ನಮ್ಮನೆಯವ್ರು ಯಾವತ್ತೂ ಇರ್ತಿರಲಿಲ್ಲ. ಈ ಸಲ ಬೇಗ ಮಾಡ್ತೀನಿ ಬಿಡ್ರಿ ಅಂತ ಅಂದಿದ್ದಕ್ಕೆ ಅವರು ಕೂಡ ಉಪವಾಸ ಇದ್ದರು. ಅಂದರೆ ಒಂದು 12 ಅಷ್ಟರೊಳಗೆ ನಾನು ಹಬ್ಬನ ಮುಗಿಸ್ಕೊಂಡೆ. ಏಕೆಂದರೆ ಸುಬ್ರಹ್ಮಣ್ಯದಲ್ಲಿ 11:30ಗೆ ಅಲ್ಲಿ ತೇರನ್ನ ಎಳೀತಾರೆ. ತೇರನ್ನ ಎಳೆದ್ಬಿಟ್ಟು ಆಮೇಲೆ ಅಲ್ಲಿ 12 ಗಂಟೆಗೆ ಪ್ರಸಾದನ ಕೊಡ್ತಾರೆ. ಸೊ ನಾವು ಅಲ್ಲಿವರೆಗೂ ಉಪವಾಸ ಇದ್ದರೆ ಸಾಕು, ಒಂದು 12:30ವರೆಗೆ ಇದ್ದರೆ ಸಾಕು. ಅಲ್ಲಿ ಯಾವಾಗ ಪ್ರಸಾದನ ಕೊಡ್ತಾರೆ ನಾವು ಅದೇ ಟೈಮ್ಗೆ ತಿಂದರೆ ಪರವಾಗಿಲ್ಲ. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಇದೇ ಟೈಮಿಗೆ ಮಾಡ್ತೀನಿ. ನಾವು ಮೊದಲೆಲ್ಲ ಊರಲ್ಲಿದ್ದಾಗ ಸಂಜೆವರೆಗೂ ಇದ್ದು ಸಂಜೆನೇ ಒಂದೇ ಸಲ ಊಟ ಮಾಡ್ತಿದ್ವಿ. ಆದರೆ ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲಿಂದ ಮಧ್ಯಾಹ್ನದವರೆಗೂ ಅಷ್ಟೇ ಇರ್ತೀನಿ. ಮೊದಲು ಅಷ್ಟೇ ಮಕ್ಕಳೆಲ್ಲ ಬರೋವರೆಗೂ ಇರ್ತಾಯಿದ್ದೆ. ಇವಾಗಲೂ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಕೂಡ ಮಾಡ್ಕೊಂಡ್ವಿ. ಸುಬ್ರಹ್ಮಣ್ಯದಲ್ಲಿ ಈ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಅಲ್ಲಿ ಈ ಟೈಮಲ್ಲಿ ಹೋಗೋರೆಲ್ಲ ಬರೀ ನೆಲದಲ್ಲಿ, ಅಂದರೆ ತಟ್ಟೆ ಅಥವಾ ಬಾಳೆದೆಲೆ ಏನೂ ಹಾಸ್ಕೊಳ್ಳಲ್ಲ, ಅದೇ ರೀತಿ ಊಟ ಮಾಡ್ತಾರೆ. ಇಲ್ಲೂ ಅಷ್ಟೇ ತುಂಬ ಜನ ಬರೀ ನೆಲದಲ್ಲೇ ಊಟ ಮಾಡ್ತಾರೆ. ಈ ಸಂಪ್ರದಾಯನ ತುಂಬ ಜನ ಪಾಲಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ನಾನು ಅಷ್ಟೇ ಇವತ್ತು ಅಂದರೆ ತಟ್ಟೆ ಏನು ಇಟ್ಕೊಳ್ದೇನೆ ಈ ರೀತಿ ಡೈನಿಂಗ್ ಟೇಬಲ್ ಮೇಲೆ, ಇದು ಇನ್ನೇನು ಕಲ್ಲೇನೆ, ಹಂಗಾಗಿ ಇದ್ರ ಮೇಲೆ ಊಟ ಮಾಡ್ತಾಯಿದ್ದೀನಿ. ಕೆಳಗಡೆನೇ ಕೂತ್ಕೊಂಡು ಊಟ ಮಾಡ್ತಿದ್ದೆ, ಯಾಕೋ ಈ ಸಲ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೇ ಇಟ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಈ ಸಾಂಬಾರಿಗೆ ನಮ್ಮ ಕಡೆ ಎಲ್ಲ ಆವಾಗ ಕಡ್ದಿರೋ ಬೆಣ್ಣೆನ ಹಾಕ್ಕೊಂಡು ಈ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರು. ನಮಗೆಲ್ಲ ಫ್ರೆಶ್ ಬೆಣ್ಣೆ ಸಿಗೋಲ್ಲ, ಯಾವಾಗ ತಂದಿರ್ತೀವಿ ಅದನ್ನೇ ನಾನು ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ, ಸ್ವಲ್ಪ ಇಂಥ ಟೈಮಲ್ಲಿ ಹಬ್ಬಗಳಿಗೆ ಬೇಕಾಗುತ್ತೆ ಅಂತ. ಇದು ಬಿಸಿ ಸಾಂಬಾರನ್ನ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನ್ನ ಮಕ್ಳಿಗೆ ಇಬ್ಬರಿಗೂ ಈ ಅನ್ನ ಇಷ್ಟ ಆಗಲ್ಲ ಅಷ್ಟೊಂದು, ಅವರಿಗೆ ವೈಟ್ ರೈಸ್ ಮಾಡಿಕೊಡ್ಬೇಕು. ಆದರೆ ನಾನು ವೈಟ್ ರೈಸ್ ಏನೂ ಮಾಡಲಿಲ್ಲ ಇವತ್ತು. ರಾತ್ರಿಗೆ ಮಾಡ್ಕೊಡ್ತೀನಿ, ಇದನ್ನೇ ಸ್ವಲ್ಪ ತಿನ್ನಿ ಅಂತ ಮುದ್ದೆ ತಿಂದ್ಬಿಟ್ಟು, ಜಾಸ್ತಿ ತರಕಾರಿ ಎಲ್ಲ ಇರುತ್ತಲ್ಲ ಇದನ್ನೇ ತಿನ್ನಲಿ ಅಂದ್ಬಿಟ್ಟು ಇದನ್ನೇ ಮಾಡಿದೆ. ಸ್ವಲ್ಪ ತಿನ್ನಬೇಕು ತಿನ್ನಿ ಅಂತ. ನಾವೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಿದ್ವಿ ಅಂದರೆ ಅವಾಗಿನ ಟೇಸ್ಟು ಹಂಗೆ ಇರೋದು. ನಮಗೆ ನಿಜವಾಗ್ಲೂ ರಾತ್ರಿ ಮಾಡಿದರೆ ಮತ್ತು ಬೆಳಗ್ಗೆನೂ ಕೂಡ ಇದನ್ನೇ ಕೊಡಿ ಅಂತ ತಿಂತಾಯಿದ್ವಿ. ಇವಾಗಿನ ಮಕ್ಳಿಗೆ ಈ ಥರ ಊಟ ಎಲ್ಲ ಇಷ್ಟನೇ ಆಗಲ್ಲ ಅಂತ ಹೇಳ್ಬೋದು. ಅವ್ರ ಟೇಸ್ಟೇ ಬೇರೆ, ನಮ್ಮ ಟೇಸ್ಟೇ ಬೇರೆ. ಜನ್ರೇಷನ್ ಗ್ಯಾಪ್ ಅನ್ನೋದು ಎಷ್ಟೊಂದು ಇರುತ್ತೆ ನೋಡಿ. ನಾವು ತುಂಬಾ ಇಷ್ಟಪಟ್ಟು ಊಟ ಮಾಡ್ತಿದ್ವಿ ಇಂಥ ಊಟ ಎಲ್ಲ. ಇವತ್ತಿನ ವಿಡಿಯೋ ಇಷ್ಟನೇ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ಅನದರ್ ವ್ಲಾಗ್. ಬಾಯ್ ಬಾಯ್.